ಇನ್ನು ಖಾತೆ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕುರಿತ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೆ ಮಂತ್ರಿ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಧಿವೇಶನ ಆದಮೇಲೆ ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಇನ್ನು ಸಚಿವ ಜಮೀರ್ ಧ್ವಜಾರೋಹಣಕ್ಕೆ ಹಿಂದೇಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ರಾಜಕೀಯ ಮಾಡುವುದು ಬೇಡ ಅಂದಿದ್ದಾರೆ. ಅಧಿವೇಶನ ಆದಮೇಲೆ ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಚಿವ ಜಮೀರ್ ಧ್ವಜಾರೋಹಣಕ್ಕೆ ಹಿಂದೇಟು ಹಾಕಿದ ವಿಚಾರದಲ್ಲಿ ರಾಜಕೀಯ ಮಾಡುವುದು ಬೇಡ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಪತ್ರದಲ್ಲಿ ಜಿಬಿಎ ಚುನಾವಣೆ ವಿಚಾರದ ಬಗ್ಗೆ ಹೇಳಿದ್ದಾರೆ. ಈ ಬಗ್ಗೆ ಅವರನ್ನೇ ಕೇಳಬೇಕು ಅಂದಿದ್ದಾರೆ ಜಾರಕಿಹೊಳಿ. ಇನ್ನೂ ಹೇಳೋದು ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ಬೇಕು, ಈಗ ಆಗೋಲ್ಲ. ಅಧಿವೇಶನ ಆದ್ಮೇಲೆ ಇದಕ್ಕೆಲ್ಲ ಮಹಿಳೆಯರಿಗೆ ಕೊಡಲೇಬೇಕು, ಒಂದು ಮಹಿಳೆಯರಿಂದ ಕೊಡಲೇಬೇಕು, ಪ್ರಶ್ನೆ ಇಲ್ಲ. ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್ ಅವ್ರಿಗೆ ಅಷ್ಟು ಟೈಮ್ ಇಲ್ವಾ ರಾಷ್ಟ್ರಪತಿ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಿಂದೆ ಸಾಕಷ್ಟು ಉದಾಹರಣೆಗಳಾಗಿದೆ. ಇದು ಒಂದೇ ಅಲ್ಲ, ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದೊಂದು ಜಮೀರ್ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳಬೇಕು. ನೀವು ಆ ಥರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ, ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡಿ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲೇನು ಹೊಸದಿಲ್ಲ. ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ. ಚರ್ಚೆ ನಡೀತಾ ಇದೆ, ನೋಡೋಣ. ಇನ್ನೂ ಹೇಳೋದು ಚರ್ಚೆ ನಡೀತಾ ಇದೆ ಎಂಬುದು